ಸಿದ್ದರಾಮಯ್ಯ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ವನಾಶ ಮಾಡುವಂತ ಮಾತನ್ನ ಆಡ್ತಾರೆ ಅವರು, ನೀವು ಕಾಯಿರಿ ಅಂತ ಜನಕ್ಕೆ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಈಗ ಅವರು ಕೋಮುವಾದಿಗಳಾಗ್ಬಿಟ್ಟವ್ರೆ. BJP ಅವ್ರ ಜೊತೆ ಸೇರ್ಕೊಂಡು ಅವರು ಕೋಮುವಾದಿಗಳು. JDS is no longer a secular party. It's a communal party. Since they are having alliance with the BJP in Karnataka, it's better they should dissolve. They should dissolve Janata Dal, yes. ಅವ್ರು ಈ ಮಾತು ಕೇಳ್ತಾರೆ ಅಂದ್ರೆ ನಮ್ ಮುಗಿಸ್ಬೇಕು ಅನ್ನೋದೇ ಅವ್ರಿಗೆ ಧ್ಯೇಯ. ಮೈತ್ರಿ ಇಷ್ಟೊಂದು ಬಲ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯಗೆ JDS ಕಂಡ್ರೆ ತುಂಬಾ ಭಯ ಐತೆ, BJPಗಲ್ಲ ಅಂತ. ನನಗೆ ಭಯ ಇದ್ದರೆ ನಾವು ಸ್ವತಂತ್ರವಾಗಿ ಅವರಿಬ್ಬರು ವಿರುದ್ಧ ಹೋರಾಟ ಮಾಡ್ತಿದ್ವ? ಭಯ ಇರೋದು ಅವ್ರಿಗೆ, ಅದಕ್ಕೆ ಅಲಯನ್ಸ್ ಮಾಡ್ಕೊಂಡಿರೋದು BJP JDS. ಭಯ ಇರೋದ್ರಿಂದಲೇ ತಾನೇ ಅವರು ಅಲಯನ್ಸ್ ಮಾಡ್ಕೊಂಡಿರೋದು. ನಾವು ಇಂಡಿಪೆಂಡೆಂಟಾಗಿ ಮಾಡಿದ್ದೀವಿ, ಸ್ಪರ್ಧೆ ಮಾಡಿದ್ದೀವಿ. ಅವ್ರು ಮಾಡಿದಾರ? ಭಯ ಕಾಡ್ತಾ ಇರೋದು ಅವ್ರಿಗೆ. ಅದಕ್ಕೋಸ್ಕರ ಇಬ್ಬರು ಅಲಯನ್ಸ್ ಮಾಡ್ಕೊಂಡು ನಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ವಿಚಾರ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ ಸರ್. ಜೊತೆಗೆ ಲವ್ ಜಿಹಾದ್ ಅಲ್ಲ. ನಾನು ನೇಹ ಮರ್ಡರನ್ನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಕೂಡಲೇ ಅವನು ಅರೆಸ್ಟ್ ಮಾಡಿದ್ದೀವಿ. ಯಾರು ಕೊಲೆ ಮಾಡಿದ್ದಂಥ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಿದ್ದೀವಿ. ಸೊ ಇನ್ವೆಸ್ಟಿಗೇಷನ್ನ ಸೀರಿಯಸ್ ಆಗಿ ಮಾಡಿ ತಪ್ಪಿತಸ್ಥರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹುಬ್ಳಿನಲ್ಲಿ ಗಲಾಟೆ ಆಗುತ್ತೆ, ಚಿತ್ರದುರ್ಗದಲ್ಲಾಗುತ್ತೆ, ಕೊಡಗಲ್ಲಿ ಇದೆಲ್ಲ ಲ್ಯಾಂಡ್ ಆರ್ಡ್ರು ಹದ್ಗೆಟ್ಟಿದೆ ಅಂತ ಅನಿಸ್ತದೆ. ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮರ್ಡರ್ಗಳಾಗಿದ್ದಾವೆ, ಆಗಿಲ್ಲ ಅಂತ ಎಲ್ಲ ಹಾಗಂತೇಳಿ ಲ್ಯಾಂಡ್ ಆರ್ಡರ್ನ ನಾವು ಸೀರಿಯಸ್ ತಗೊಂಡಿಲ್ಲ ಅಂತಲ್ಲ. ಯು ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿಲ್ಲ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ. ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ, ದರೋಡೆ ಆಗಿರಲಿ, ಕಳ್ಳತನ ಆಗಿರಲಿ, ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ ಅಷ್ಟೇ. ಇದು ದುರ್ದೈವ. ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ರಾಜಕೀಯಕ್ಕೆ ಒಬ್ಬರ ಸಾವನ್ನು ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡನೀಯವಾದದ್ದು. ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲ ಮಾಡಲಿ, ಅದಕ್ಕೆ ನಾನು ಹೇಳಿದ್ದು ರಾಜಕೀಯವಾಗಿ ಬಳಸ್ಕೊಳಕ್ಕೆ ಹೋಗಬಾರ್ದು. ಇಂಪ್ಯಾಕ್ಟ್ ಆಗುತ್ತಾ ಜನದ ಮೇಲೆ ಈ ಥರ ಎಲ್ಲ ಮಾಡಿದಾಗ ಇಂಪ್ಯಾಕ್ಟ್ ಆಗುತ್ತಾ ಅಂತ? ಇಲ್ಲ, ಆಯ್ತಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.